ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಅನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಸೆಲ್ಫ್ ಮೋಟಿವೇಶನ್ ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ. ಯಾಕೆ ಈ ವ್ಲಾಗ್ ಅಂದರೆ ಸುಮಾರಷ್ಟು ಜನಗಳು ನನ್ನ ಕೇಳ್ತಾ ಇದ್ರಿ, ಮನೆ ಕೆಲಸ ನಿಭಾಯಿಸ್ಕೊಂಡು ಬೇರೆ ಕೆಲಸನ ಕಲಿತು ನೀವು ಅರ್ನಿಂಗ್ಸ್ನ ಮಾಡ್ತಾಯಿದ್ದೀರಾ, ಯಾವ ಥರ ಮಾಡ್ತಾಯಿದ್ದೀರಾ, ನಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳಿ, ನಮಗೂ ಕೂಡ ಸ್ವಲ್ಪ ಮೋಟಿವ್ ಆಗುತ್ತೆ, ನಾವು ಕೂಡ ಏನಾದರೂ ಮಾಡ್ಬೋದಲ್ವಾ ಅಂತ. ಹಾಗಾಗಿ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಯಾವ ಥರ ನಾನು ಸೆಲ್ಫ್ ಮೋಟಿವ್ ಮಾಡಿಕೊಂಡು ಕೆಲವೊಂದು ಕೆಲಸಗಳನ್ನ ಕಲಿತು ಅರ್ನಿಂಗ್ಸ್ನ ಮಾಡ್ತಾಯಿದ್ದೀನಿ, ಹಾಗೆ ಹೇಗೆಲ್ಲ ನಾವು ನಮ್ಮನ್ನು ಯಾವ ಥರ ಕಾನ್ಫಿಡೆನ್ಸಲ್ಲಿ ಇಟ್ಕೋಬೇಕು, ಈ ಥರ ಕೆಲವೊಂದಿಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಸಾಧ್ಯ ಇದು ನಿಮಗೆ ಇಷ್ಟೊಂದು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿಕೊಂಡು ಅರ್ನಿಂಗ್ಸ್ನ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾ ಇದ್ರಲ್ಲ. ಸೊ ನನಗೆ ಏನಂದರೆ ನಾನು ಸೆಲ್ಫ್ ಮೋಟಿವ್ ಆಗೋದು ಜಾಸ್ತಿ. ನಾನು ಏನಾದರೂ ಮಾಡಬೇಕು ಅಂದರೆ ನನಗೆ ನಾನೇ ಮೋಟಿವ್ ಮಾಡ್ಕೋತೀನಿ. ಯಾರೋ ಇನ್ನೊಬ್ಬರು ಬಂದು ನಮಗೆ ಮೋಟಿವ್ ಮಾಡಿ ಇರ್ರಿ, ಅವ್ರು ಬಂದು ನಮಗೆ ಮೋಟಿವ್ ಮಾಡ್ತಾರೆ, ಅವಾಗ ಈ ಕೆಲಸ ಮಾಡೋಣ, ಅವಾಗ ಈ ಕೆಲಸ ಮಾಡೋಣ ಅಂತ ನೀವು ಯಾವತ್ತೂ ಅಂದ್ಕೋಬೇಡಿ. ನಿಮಗೆ ನೀವೇ ಮೋಟಿವ್ ಮಾಡ್ಕೊಳ್ಳಿ. ಇವತ್ತಿನ ಎದ್ದನ್ನ ಈ ಕೆಲಸ ಬೇಕಾ, ಮಾಡಬೇಕಾ, ಇಲ್ಲ ಮಾಡಬಾರ್ದಾ, ಇಲ್ಲ ಈ ಸಮಯಕ್ಕೆ ಈ ಕೆಲಸ ನಾನು ಮಾಡಬೇಕಾ, ಇಲ್ಲ ಏನಾದರೂ ಹೊಸ್ದಾಗಿ ಕಲಿಬೇಕಾ ಅನ್ನೋದನ್ನ ನೀವೇ ಒಂದು ಟೈಮ್ನ ಪ್ರಿಪೇರ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಆರೋಗ್ಯನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಡಯಟ್ ಮಾಡಬೇಕಾ? ಖಂಡಿತವಾಗ್ಲೂ ಇಲ್ಲ. ನಿಮಗೇನು ನೀವು ಮನೇಲಿ ಮಾಡ್ತಾಯಿದ್ದೀರಾ ಅದನ್ನೇ ಒಂದು ನೀಟಾಗಿ ಅಂದರೆ ಆರೋಗ್ಯವಾಗಿಯೇ, ಎಲ್ಲ ನಾವು ತಿನ್ನೋದೆಲ್ಲ ಆರೋಗ್ಯವಾಗೇ ಇರುತ್ತೆ ಹೇಳಿ. ಇವಾಗಿನ ಕಾಲದಲ್ಲಿ ಎಲ್ಲ ಕಲ್ಮಶವಾಗಿ ಬಂದೇ ಬರುತ್ತೆ. ಆದರೆ ನಾವೇನು ಮಾಡ್ತೀವಿ, ಹೆಣ್ಮಕ್ಳು ಮನೆ ಕೆಲಸ, ಮನೆಯವ್ರನ್ನ ಕೆಲ್ಸಕ್ಕೆ ಕಳಿಸ್ಬೇಕು, ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ತೀರಾ ಲೇಟಾಗಿ ನಾಷ್ಟ ಮಾಡೋದು, ಊಟ ಮಾಡೋದು, ಇದನ್ನೆಲ್ಲ ಮಾಡ್ತೀವಿ. ನಾಷ್ಟ ಮಾಡೋ ಟೈಮಲ್ಲಿ ನಾವು ಊಟ ಮಾಡಿರ್ತೀವಿ. ಕೆಲವು ಸತಿ ನನಗೂ ಕೂಡ ಹಾಗೆ ಆಗುತ್ತೆ. ಎಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ನಾಷ್ಟ ಮಾಡೋದು 11 ಗಂಟೆ 11:15 ಆಗಿಬಿಡುತ್ತೆ. ಆ ಟೈಮಲ್ಲೇ ನಾವು ಹೆಣ್ಮಕ್ಳು ಆರೋಗ್ಯನ ಹಾಳು ಮಾಡ್ಕೊಳ್ಳೋದು. ಹಾಗಾಗಿ ಬೆಳಗ್ಗೆ ಏನೇ ಕೆಲಸ ಇದ್ದರೂ ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡು ಅಡುಗೆ ಮಾಡಿ ಆನಂತರ ನೀವು ಊಟ ಮುಗಿಸ್ಕೊಂಡು ಆನಂತರ ನಿಮ್ಗೆ ಏನೇ ಕೆಲಸ ಇದ್ದರೂ ನೀವು ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ. ಸೊ ಮೊದಲು ನಿಮ್ಮ ಆರೋಗ್ಯನ ನೀವು ಚೆನ್ನಾಗಿಟ್ಕೊಳ್ಳಿ, ಆಮೇಲೆ ಆನಂತರ ಎಲ್ಲ ಮನೆಯವರ ಆರೋಗ್ಯನೂ ಕೂಡ ನೀವು ಕಾಪಾಡ್ತೀರಾ. ಆನಂತರ ನೀವು ಸಮಯನ ಹೇಗೆ ಮಾಡ್ಕೋಬೇಕು ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಸಮಯ ಏನಂದರೆ ನೀವಿವತ್ತು ಒಂದು 3 ಕೆಲಸ ಮಾಡ್ತೀನಿ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿ ಅಷ್ಟು ಮಾಡ್ಕೊಳ್ಳಿ ಸಾಕು. ನೆಕ್ಸ್ಟ್ ಡೇ ಇನ್ನು 3 ಕೆಲಸ ಮಾಡ್ಕೊಳ್ಳಿ. ಒಂದೇ ದಿವಸ ಇದು ಮುಗಿಸ್ಬಿಡ್ಬೇಕು, ನಾಳೆಯಿಂದ ಹೊಸ್ದಾಗಿ ನಾನು ಸ್ಟಾರ್ಟ್ ಮಾಡಬೇಕು ಅಂದರೆ ಅದು ಖಂಡಿತವಾಗ್ಲೂ ಆಗೋಲ್ಲ. ಯಾಕಂದರೆ ಇವತ್ತು ಎಷ್ಟು ಕೆಲಸ ಇರುತ್ತೋ ನಾಳೆನೂ ಅಷ್ಟೇ ಕೆಲಸ ಇರುತ್ತೆ. ಹಾಗಾಗಿ ಸ್ವಲ್ಪನೇ ಕೆಲಸಗಳನ್ನ ಮುಗಿಸ್ಕೊಳ್ತಾ ಹೊಸದನ್ನು ಏನಾದರೂ ಕಲಿಬೋದು. ನೀವು ಟೈಲರಿಂಗ್ ಕಲಿತೀರಾ, ಕ್ರೋಶ ಕಲಿತೀರಾ, ಬ್ಯೂಟಿಷನ್ ಮಾಡ್ತೀರಾ, ಇಲ್ಲ ಏನಾದರೂ ಓದಿ ಎಲ್ಲಾದರೂ ಕೆಲ್ಸಕ್ಕೆ ಹೋಗ್ತೀರಾ, ಇಲ್ಲ ಮನೇಲೇ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗತ್ತಾ. ಸೊ ಈ ಥರ ನಿಮಗೆ ನೀವೇ ಯೋಚನೆ ಮಾಡ್ಕೊಳ್ತಾ ಏನಾದರೂ ಒಂದು ಲಿಸ್ಟನ್ನ ಟ್ರೈ ಮಾಡಿ. ಓಕೆ, ಇದು ನನ್ನ ಕೈಲಿ ಮಾಡೋಕ್ಕಾಗತ್ತಾ, ಇದಕ್ಕೆ ಇಷ್ಟೇ ಇನ್ವೆಸ್ಟ್ ಮಾಡಬೇಕಾ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಬೇಕಾ, ಇಲ್ಲ ನಿಮ್ಮ ಹತ್ರ 1000 ರೂಪಾಯಿ ಇದ್ದರೂ ನೀವೇನಾದರೂ ಒಂದು ಮಾಡ್ಬೋದು, 2000 ರೂಪಾಯಿ ಇದ್ದರೂ ಏನಾದರೂ ಮಾಡ್ಬೋದು. ಒಟ್ನಲ್ಲಿ ಮಾಡಿ, ಸಮಯನ ವ್ಯರ್ಥ ಮಾಡಬೇಡಿ. ನಾನು ಅಷ್ಟೇ, ಏನಾಗುತ್ತೋ ಅಷ್ಟನ್ನು ಮಾಡ್ತೀನಿ. ಆನಂತರ ನನಗೆ ಸಮಯ ಸಿಕ್ಕಾಗ ಏನಾದರೂ ಹೊಸದನ್ನು ಕಲಿತು ಆನಂತರ ಅದರಲ್ಲಿ ನನಗೆ ಲಕ್ಷಾಂತರ ರೂಪಾಯಿ ದುಡಿಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ 10 ರೂಪಾಯಿ ದುಡಿತಾ ಇದ್ದೀನಿ ಅನ್ನೋ ಖುಷಿ ನನಗೆ ಅದರಲ್ಲಿರುತ್ತೆ. ಹಾಗಾಗಿ ನಾನು ಆದಷ್ಟು ಎಲ್ಲ ಥರದ್ದು ಕೂಡ ಯೋಚನೆ ಮಾಡಿಕೊಂಡು ನಾನು ಸೆಲ್ಫ್ ಇಂಡಿಪೆಂಡೆಂಟಾಗಿ ನಾನು ಇರೋದಕ್ಕೆ ಇಷ್ಟಪಡ್ತೀನಿ. ನಾನು 10 ರೂಪಾಯಿ ದುಡಿದ್ರೆ ನಂಗೆ ತುಂಬಾ ಪ್ರೌಡ್ ಇದೆ. ನಾನು ಬೇರೆಯವ್ರ ಹತ್ರ ನನ್ನ ಕೈ ಚಾಚ್ತಾ ಇಲ್ಲ, ನಾನು 10 ರೂಪಾಯಿ ದುಡಿತಾ ಇದ್ದೀನಿ ಅನ್ಕೋ ಹೆಮ್ಮೆ ಇರುತ್ತೆ ನನಗೆ. ರೆಡಿ ಮಾಡಿದ್ದೀನಿ, ನಾನು ಕೂಡ ರೆಡಿ ಆದೆ. ಇವಾಗ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ಅವರು ದೇವ್ರಿಗೆ ಅಂತ ಹೇಳ್ಬಿಟ್ಟು ಹೂವು, ಬಾಳೆಹಣ್ಣು, ಕಾಯಿ ಎಲ್ಲ ತರಕ್ಕೆ ಹೋಗಿದ್ದಾರೆ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು. ನಾನು ಇಲ್ಲಿ ಪೂಜೆ ಮಾಡಿಬಿಟ್ಟು ಹೋಗ್ತೀನಿ. ಅವರು ಇವಾಗಲೇ 11 ಗಂಟೆ ಮೇಲೆ ಬಾಗಿಲು ತೆಗೆಯೋದು ಇಲ್ಲಿ ದೇವಸ್ಥಾನದಲ್ಲಿ ಆ ಥರ ಹೇಳಿದರು. ಇವತ್ತು ಶುಕ್ರವಾರ ಪೂಜೆ ಮಾಡ್ತಾರಲ್ವ, ಹಾಗಾಗಿ ಅವ್ರು 11 ಗಂಟೆ ಮೇಲೆ ತೆಗೆಯೋದು. ಅವರೆಲ್ಲ ರೆಡಿ ಮಾಡಿ ದೇವರಿಗೆಲ್ಲ ಪೂಜೆ ಮಾಡೋ ಅಷ್ಟೊತ್ತಿಗೆ ಆಗುತ್ತೆ. ಅಷ್ಟೊಳಗೆ ನಾನು ಕೂಡ ಪೂಜೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಪೂಜೆ ಮಾಡಿ ಆಮೇಲೆ ಅವ್ರು ಬಂದಿದ್ದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಸೊ ಬನ್ನಿ, ಹಾಗೆ ಕಂಟಿನ್ಯೂ ಮಾಡ್ತೀನಿ. ಹಾಗಾಗಿ ಈಚೆಗಡೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ದೇವ್ರ ಮೇಲೆ ಭಾರ ಹಾಕಿ ನಿಮ್ಮ ಜೀವನ ಹೇಗಿರುತ್ತೆ, ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರ ಅದಕ್ಕೆ ಖಂಡಿತವಾಗ್ಲೂ 100% ಕಾನ್ಫಿಡೆನ್ಸ್ ಹಾಕಿ ನೀವು ಮುಂದೆ ನುಗ್ಗಿ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋ ಕೆಲಸ ಆಗೇ ಆಗುತ್ತೆ. ಈಚೆ ಜನರನ್ನ ನಂಬೋದಕ್ಕೆ ಹೋಗ್ಬಿಡಿ, ಮನೇಲಿರೋ ನಿಮ್ಮ ದೇವ್ರನ್ನ ನಂಬಿ ಖಂಡಿತವಾಗ್ಲೂ ನೀವೇನು ಅಂದ್ಕೊಂಡಿದ್ದೀರ ಅಚೀವ್ ಮಾಡೋದಕ್ಕೆ ಆಗೇ ಆಗುತ್ತೆ. ಯಾವ ಹಾಡಪ್ಪ ಅದು? ಹಾಡು ಯಾವುದು ಹೇಳ್ತಾರೆ? ಹಾಡು ಹೇಳ್ತಾ ಇದ್ದಲ್ಲ.
ಹಲೋ ಚಮ್ಮು. ನಂದಾಯ್ತು ಊಟ, ನಿಂದಾಯ್ತಾ? ಮಲ್ಕೊಂಡಿಲ್ವ ಇನ್ನು? ಪಾಚಂಡಿಲ್ಲ ಇನ್ನು? ಹ್ಞೂ ಹ್ಞೂ ಹಾಂ 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 ಹಾಡು ಹೇಳಿ ಮಲಗಿಸ್ಬೇಕಾ ಅವನ್ನ? ನಾನು ಹಾಗೆ ಈಚೆಗಡೆ ಜನಗಳನ್ನ ನಂಬೋದು ತುಂಬಾ ಕಮ್ಮಿ. ನಾನು ಏನು ನಂಬ್ತೀನಿ ಅಂದರೆ ದೇವ್ರನ್ನ ನಂಬ್ತೀನಿ. ನಾನು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ದೇವ್ರನ್ನ ಕೇಳೋದೇ ಒಂದು. ನನಗೆ ನೀನು ಲಕ್ಷಾಂತರ ರೂಪಾಯಿ ದುಡ್ಡು ಕೊಡು, ಮನೆ ಕೊಡು, ಕಾರ್ ಕೊಡು ಅಂತ ನಾನು ಕೇಳಲ್ಲ. ನಾನು ಇಡ್ತಿರೋ ಹೊಸ ಪ್ರಯತ್ನದ ಒಂದು ಹೆಜ್ಜೆಗೆ ನೀನು ನನ್ನ ಬೆನ್ನಿಂದೆ ಇರು. ನಾನು ಹೋಗ್ತಾ ಇರೋ ದಾರಿ ಸರಿನೋ ತಪ್ಪು ಅಂತ ತೋರಿಸು ಸಾಕು ಅಷ್ಟೇ. ಇನ್ನು ಮಿಕ್ಕಿದ್ದು ನಾನು ಮಾಡ್ಕೊಂಡು ಹೋಗ್ತೀನಿ. ಆ ಕಷ್ಟ ನಾನು ಪಡ್ತೀನಿ. ಅದ್ರಲ್ಲಿ ಸೋಲಾಗುತ್ತೋ ಗೆಲುವಾಗುತ್ತೋ ಅದನ್ನು ನಾನು ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ನಾನು ದೇವ್ರ ಮೇಲೆ ಭಾರ ಹಾಕಿ ಪ್ರತಿಯೊಂದು ಕೆಲಸನೂ ನಾನು ಮಾಡ್ತಾ ಇವಾಗ ನನಗೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ದುಡಿಯೋಕ್ಕಾಗದೇ ಇರ್ಬೋದು. ನಾನು ದುಡಿತಾ ಇರೋ ದುಡ್ಡು ನನಗೆ ಖಂಡಿತವಾಗ್ಲೂ ಸಾಕಾಗುತ್ತೆ. ಇಷ್ಟೇ ತಿಂಗಳು ನಾನು ದುಡಿದ್ರೂ ಕೂಡ ನಾವು ಚೆನ್ನಾಗಿ ಆಗ್ತೀವಿ ಅನ್ನೋ ನಂಬಿಕೆ ಇದೆ. ಇನ್ನೊಬ್ಬರ ಮೇಲೆ ನಾವು ಬ್ಲೇಮ್ ಮಾಡೋದು ಬಿಡಬೇಕು. ಅಯ್ಯೋ ನಮ್ಮ ಅಪ್ಪ ಮಾಡಲಿಲ್ಲ, ನಮ್ಮ ಅಮ್ಮ ಮಾಡಲಿಲ್ಲ, ನನ್ನ ಸಂಬಂಧಿಕರು ಮಾಡಲಿಲ್ಲ, ಅವ್ರು ಮಾಡಲಿಲ್ಲ, ಇವ್ರು ಮಾಡಲಿಲ್ಲ ಅಂತ ಅನ್ನೋದಕ್ಕಿಂತ ನಾವು ಹೇಗೆ ಬಂದಿರ್ತೀವೋ ಹಾಗೆ ನಾವು ಮಾಡೋಣ. ನಮ್ಮ ಕೈಲಿ ಏನಾಗುತ್ತೋ ನಾವು ಮಾಡೋಣ. ಇನ್ನೂ ಒಂದು ನಮ್ಮ ಏಜ್ ಎಷ್ಟಾಗಿರ್ಬೋದು, ಒಂದು 30 ವಯಸ್ಸಾಗಿರುತ್ತಾ? ಇನ್ನೂ ಇರುತ್ತೆ ಬಿಡಿ, ಮಾಡೋಣ. ಏನಕ್ಕೆ ತಲೆ ಕೆಡಿಸ್ಕೋತೀರಾ? ಇರೋವರೆಗೂ ದುಡಿಬೇಕು, ತಿನ್ನಬೇಕು. ಕೂತ್ಕೊಂಡು ಯಾರಾದರೂ ತಿನ್ನೋಕ್ಕಾಗತ್ತಾ? ಎಂಥ ಶ್ರೀಮಂತ ವ್ಯಕ್ತಿ ಆದರೂ ಅವನು ದುಡ್ಡನ್ನ ಕಾಯೋ ಕೆಲಸ ಮಾಡ್ತಾನೆ ಹೊರತು ತಿನ್ನೋ ಅನ್ನೋದಕ್ಕೆ ಅವನೇನು ಕಾಯಲ್ಲ. ಹಾಗಾಗಿ ಅವತ್ತು ದುಡಿದು ಅವತ್ತು ತಿಂದರೂ ನಮಗೆ ನೆಮ್ಮದಿ ಇರಬೇಕು. ಹಾಗಾಗಿ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಹೆಣ್ಮಕ್ಳು ನಿಮ್ಗೆ ಏನೇನೆಲ್ಲ ಆಗುತ್ತೆ ಅದನ್ನು ಮಾಡಿ, ಅದರಲ್ಲಿ ಅರ್ನಿಂಗ್ಸ್ನ ಮಾಡಿ, ನಿಮ್ಗೇನು ಅನಿಸುತ್ತೋ ಅದನ್ನು ಮಾಡಿ. ನೀವು ಬಟ್ಟೆ ತೊಗೋಬೇಕಾ ತೊಗೊಳ್ಳಿ, ಮನೆಗೆ ನೋಡ್ಕೋಬೇಕಾ ನೋಡ್ಕೊಳ್ಳಿ. ಇನ್ನೊಬ್ರು ಆಗಿದ್ದಾರೆ, ಅವ್ರ ಜೀವನ ಚೆನ್ನಾಗಿದೆ, ನಮ್ಮ ಜೀವನ ಚೆನ್ನಾಗಿದೆ ಅಂತ ಕಂಪೇರ್ ಮಾಡ್ಕೋಬೇಡಿ ಲೈಫ್ನ. ಯಾಕಂದರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದರೆ ಎಷ್ಟೋ ದೊಡ್ಡ ಶ್ರೀಮಂತರನ್ನ ನೋಡಿದಾಗ ನಾವು ಯಾಕೆ ಹೀಗಿಲ್ಲ ಅಂತ ಅನಿಸ್ಬಿಡುತ್ತೆ. ಆದರೆ ನಾವು ಕೆಲವು ಸತಿ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಬಲೂನ್ ಮಾರ್ತಿರೋ ವ್ಯಕ್ತಿನೂ ಕೂಡ ಅವ್ರ ಸಂಸಾರನ ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಾನೆ. ಹಾಗಾಗಿ ಕಂಪ್ಯಾರಿಟಿ ನಮ್ಮನ್ನು ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋಬೇಡಿ. ನೀವು ಹೇಗಿದ್ದೀರಾ ಹಾಗೇ ಚೆನ್ನಾಗಿರಿ. ಸೊ ಇದನ್ನೇ ನಾನು ಫಾಲೋ ಮಾಡೋದು. ಯಾವುದೇ ರೀತಿಯಾದಂಥ ನನ್ನ ಲೈಫ್ನ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳಲ್ಲ. ನನ್ನ ಲೈಫ್ ಹೇಗಿದೆ ಹಾಗೇ ನಾನು ಹೋಗ್ತಾ ಇರ್ತೀನಿ. ಮುಂದೆ ಒಂದು ದಿವಸ ನಾನು ಚೆನ್ನಾಗಾಗ್ತೀನಿ. ಅದು ನನಗೆ ನನ್ನ ಮೇಲಿರೋ ಕಾನ್ಫಿಡೆನ್ಸ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ನಾನು ಫಾಲೋ ಮಾಡ್ತಾ ಇರೋ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಮನೇಲಿ ಪೂಜೆ ಎಲ್ಲ ಮುಗಿಸಿ ಟಿಫನ್ ಮಾಡಿಕೊಂಡು ಮಧ್ಯಾಹ್ನ ಅಪ್ಪು ಅಂತೂ ತುಂಬಾ ಗೋಳಾಡ್ತಾ ಇದ್ದ. ಸೈಕಲ್ ಬೇಕು, ನನಗೆ ಸೈಕಲ್ ಇಲ್ಲ ಅಂತ. ಅವ್ನು ಮುಂಚೆ ಒಂದು ಸೈಕಲ್ ಇತ್ತು, ಅದನ್ನು ಯಾರೋ ಎಲ್ಲೋ ಕಳ್ದಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ಸೈಕಲ್ನ ತಂದುಕೊಡು ಅಂತ ಅಮ್ಮ ಹೇಳ್ತಾಯಿದ್ರು. ಹಾಗಾಗಿ ತಗೊಂಡೋಗಿ ಅವನಿಗೂ ಕೂಡ ಕೊಟ್ವಿ. ಅವ್ನ ಮುಖದಲ್ಲಿ ಖುಷಿ ನೋಡ್ಬೋದು. ಆ ಸೈಕಲ್ ನೋಡಿದ ತಕ್ಷಣ ನನ್ನ ಹತ್ರನೂ ಬರ್ತಾಯಿಲ್ಲ, ನನ್ನ ಹಸ್ಬೆಂಡ್ ಹತ್ರನೂ ಹೋಗ್ತಾಯಿಲ್ಲ. ಅವ್ನು ಸೈಕಲ್ಲೇ ಹಿಡ್ಕೊಬಿಟ್ಟಿದ್ದಾನೆ. ಹಂಗಾಗ್ಬಿಟ್ಟಿದ್ದಾನೆ ಪಾಪ ಅವ್ನಿಗೆ ಸೈಕಲ್ ಇಲ್ಲದೆ. ಇಲ್ಲಿ ತುಂಬ ಜನ ಮಕ್ಕಳಿದ್ದಾರೆ ಅಮ್ಮನ ಮನೆ ಹತ್ರ. ಸೊ ಅವರೆಲ್ಲ ಸೈಕಲ್ ತುಳಿಯೋದನ್ನ ನೋಡಿ ಅವ್ನು ತುಂಬ ಬೇಜಾರು ಮಾಡ್ಕೊಂಡು ಕುತ್ಕೋತಾ ಇದ್ದಂತೆ. ಹಾಗಾಗಿ ಇವತ್ತು ಏನೇ ಆಗಲಿ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಕೊಟ್ವಿ. ತುಂಬಾ ಖುಷಿಪಟ್ಟ ಅವನಂತೂ. ಹೀಗೆ ಮಕ್ಕಳನ್ನ ನೋಡಿ ನಾವು ಕಲಿಬೇಕು ಅಂತ ಹೇಳ್ತೀವಲ್ಲ, ನಾವು ಇರೋ ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾವು ಸಂತೋಷ ಪಡಲ್ಲ. ಯಾವುದೋ ದೊಡ್ಡ ವಿಷಯ, ಅಯ್ಯೋ ನನಗೆ ಅದಿಲ್ವಲ್ಲಪ್ಪ ಅಂತ ಕೊರತೆ ಮಾಡಿಕೊಂಡು ಕೂತ್ಕೊಬಿಡ್ತೀವಿ. ಆದರೆ ಮಕ್ಕಳು ಹಾಗಲ್ಲ, ಇರೋದ್ರಲ್ಲೇ ಏನೋ ಒಂಥರ ಫುಲ್ಲು ಖುಷಿಯಾಗಿ ಅವ್ರಿಗೇನೋ ದೊಡ್ಡ ಇದು ಅಂತ ಖುಷಿಯಾಗಿರ್ತಾರೆ. ಹಾಗಾಗಿ ನಾವು ಕೆಲವು ಸತಿ ಮಕ್ಕಳನ್ನೂ ನೋಡಿ ಕಲಿಬೇಕಾಗತ್ತೆ. ಅವ್ರು ಮಾಡೋ ಸಣ್ಣ ಸಣ್ಣ ಖುಷಿ ಅವ್ರು ಹೇಗೆ ತಗೋತಾರೆ ಅನ್ನೋದನ್ನ ನಾವು ಕೂಡ ಅದೇ ತೀರ ದೊಡ್ಡವರಾದ್ಮೇಲೆ ಅಯ್ಯೋ ನನಗೆ ಈ ಚಿಕ್ಕದಾ ಅಂತ ಹೇಳ್ಬಿಟ್ಟು ನಾವು ಬಿಟ್ಬಿಡ್ತೀವಿ. ಆ ಚಿಕ್ಕದ್ರಲ್ಲೇ ತುಂಬ ಸಂತೋಷ ಇದೆ ಅನ್ನೋದನ್ನ ಮಕ್ಕಳು ನಮಗೆ ಆವಾಗವಾಗ ನೆನಪಿಸ್ತಾರೆ. ಸೊ ಸಂಜೆ ಏನಾಯಿತು ಅಂದರೆ ನಮ್ಮೂರಲ್ಲಿ ಗಣೇಶನ ಕೂರಿಸಿದ್ದಾರೆ. ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಈ ಸತಿ ಗ್ರ್ಯಾಂಡಾಗಿಯೇ ಕೂರಿಸಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಒಂದು ವೀಡಿಯೋನೂ ಕೂಡ ಮಾಡ್ಕೊಂಡಿದ್ರು, ಅದನ್ನ ಎಲ್ಲರಿಗೂ ಕಳಿಸಿದ್ರು. ಸೊ ನಾನು ಕೂಡ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ನ ಯೂಟ್ಯೂಬಲ್ಲಿ ನಾನು ಕೂಡ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ನಮ್ಮೂರು ರಾತ್ರಿ ಆದರೆ ಹೇಗೆ ಕಾಣಿಸುತ್ತೆ, ಬೆಳಗ್ಗೆ ಆದರೆ ಹೇಗೆ ಕಾಣಿಸುತ್ತೆ. ಆ್ಯಂಡ್ ಈ ಸತಿ ನಮ್ಮ ಒಂದು ಗಣೇಶ ಹಬ್ಬನ ಸ್ವಲ್ಪ ಅವತ್ತಿನ ದಿವಸ ಮಾಡಲಿಲ್ಲ, ಸ್ವಲ್ಪ ಲೇಟಾಗಿ ಒಂದು ವಾರ ಬಿಟ್ಟು ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಕೂರಿಸಿದ್ರು. ಇನ್ನೂ 4 ದಿವಸ ಇರುತ್ತೆ. ಸೊ ಫೈನಲ್ ಡೇದು ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮಧ್ಯದಲ್ಲಿ ಕಾಂಪಿಟೇಷನ್ಸ್ಗಳನ್ನ ಇಟ್ಟಿದ್ದಾರೆ, ಗೊತ್ತಲ್ಲ, ರಂಗೋಲಿ, ಮ್ಯೂಸಿಕಲ್ ಚೇರು, ಸಾಂಗ್ಸು, ಡ್ಯಾನ್ಸ್ ಈ ಥರದ್ದೆಲ್ಲ ಇರುತ್ತೆ ಅಲ್ವಾ. ಹಾಗಾಗಿ
ಇದನ್ನು ಮಾಡೋದಕ್ಕೋಸ್ಕರ ಅದೆಲ್ಲ ವೀಡಿಯೋ ಮಾಡೋಕ್ಕಾಗುತ್ತಾ ಇಲ್ವೋ ನಂಗೆ ಗೊತ್ತಿಲ್ಲ. ಆದರೆ ಇದು ನನಗೆ ತುಂಬಾ ಇಷ್ಟ ಆಯಿತು. ತುಂಬ ಅದ್ಭುತವಾಗಿ ವೀಡಿಯೋನ ಮಾಡಿದ್ದಾರೆ ಈ ಸತಿ ಅಂತೂ. ಹಾಗೆ ಅಲಂಕಾರ ಆಗಿರ್ಬೋದು, ದೇವ್ರನ್ನ ಕೂರಿಸಿರೋದಾಗಿರ್ಬೋದು ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಾನು ಕೂಡ ಆ ವೀಡಿಯೋನ ಕಳಿಸ್ಕೊಂಡು ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನಮ್ಮೂರ ಗಣೇಶ ಯಾವ ಥರ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಮಗಂತೂ ಊರಲ್ಲಿ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ಒಂದು 2 ದಿವಸದಿಂದ ಅಂತೂ ತುಂಬಾ ಹಬ್ಬದ ವಾತಾವರಣ ತುಂಬಿದೆ. ಹಾಡಾಗಿರ್ಬೋದು, ಬೆಳಗಿನ ಜಾವ ನಮ್ಮನ್ನು ಎಬ್ಬರಿಸೋದು ಆ ಗಣೇಶನ ಹಾಡು. ಸೊ ಹಾಗಾಗಿ ಎಷ್ಟೋ ಖುಷಿ ಆಗ್ತದೆ. ನಮ್ಮ ಊರಲ್ಲಿ ಒಂಥರ ಫೆಸ್ಟಿವಲ್ ವೈಬ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೈಟ್ ನಮ್ಮ ಏರಿಯಾ ಹೇಗೆ ಕಾಣಿಸುತ್ತೆ ಆ್ಯಂಡ್ ಬೆಳಗ್ಗೆ ಯಾವ ಥರ ಕಾಣಿಸ್ತದೆ ಅಂತ ನೋಡಿ. ನಮ್ಮ ಊರೇನಿದೆ ಅದ್ರ ಸುತ್ತಮುತ್ತ ಹಸಿರೇ ಇರೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಕ್ಲಿಪ್ಪಿಂಗ್ ನಾನು ಬೇಕು ಅಂತಲೇ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನಗೆ ಯಾಕೆ ಈ ಹಳ್ಳಿ ವಾತಾವರಣ ತುಂಬ ಇಷ್ಟ ಅಂದರೆ ಇದೇ ಕಾರಣಕ್ಕೆ. ಸುತ್ತಮುತ್ತ ನಮ್ಮ ಇದರಲ್ಲಿರೋದು ಗಾಡಿ ಪೊಲ್ಯೂಷನ್ಸು ಈ ಥರದ್ದೆಲ್ಲ ತುಂಬಾ ಕಮ್ಮಿ ಅಲ್ವಾ. ಅದನ್ನ ನೋಡೋದೇ ಒಂಥರ ಚೆಂದ. ಹಾಗೆ ನಾನು ಕೂಡ ಸಾಯಂಕಾಲ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಇವತ್ತು ಕಚೇರಿ ಇತ್ತು ನಮ್ಮೂರಲ್ಲಿ. ಹಾಗಾಗಿ ನಾವು ಕೂಡ ಹೊರಟ್ವಿ. ನೋಡ್ಕೊಂಬರೋಣ, ಸ್ವಲ್ಪ ಹೊತ್ತು ಕೂತ್ಕೊಂಡು ಕೇಳೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಹೋದ್ವಿ. ಆಲ್ರೆಡಿ ಕಚೇರಿ ಸ್ಟಾರ್ಟ್ ಮಾಡಿದರು ನೈಟು. ಸೊ ನೋಡ್ಬೋದು ನಮ್ಮ ಊರವರೆಲ್ಲ ಆಲ್ಮೋಸ್ಟ್ ಬಂದಿದ್ದರು, ಕೂತ್ಕೊಂಡು ಕೇಳ್ತಾಯಿದ್ರು. ನಾನು ಕೂಡ ಒಂದು 7 ಗಂಟೆಗೆ ಹೋಗಿ ಒಂದು 9 ಗಂಟೆ ತನಕ 1-2 ಅವರು ನಾನು ಕೇಳಿದೆ. ಎಷ್ಟು ಚೆನ್ನಾಗಿ ಕಚೇರಿನ ಮಾಡ್ತಾಯಿದ್ರು ಅಂದರೆ ಕೆಲವು ಸತಿ ಮಾಡಬೇಕಾದ್ರೆ ನಿದ್ದೆ ಬರುತ್ತೆ. ಇವರಂತೂ ತುಂಬ ಅದ್ಭುತವಾಗಿ ಮಾಡ್ತಾಯಿದ್ರು. ನಿದ್ದೆ ಅಂತೂ ಬರಲಿಲ್ಲ. ಕೆಲವು ಸತಿ ತುಂಬ ನಗಿಸ್ತಾಯಿದ್ರು ಅದು ಇದು ಅಂತ ವಿಷಯ ಹೇಳಿಕೊಂಡು. ಸೊ ನನಗೆ ತುಂಬ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಈ ಥರ ಒಂದು ಕಚೇರಿನ ಕೇಳಿದ್ದು. ಹೋದ ಸತಿ ಗಣೇಶ ಹಬ್ಬದ ದಿವಸ ಕಚೇರಿ ಮಾಡ್ಸೋಕ್ಕೆ ಕರೆಸಿದ್ರು. ಆದರೆ ಮಳೆ ಬಂದಿದ್ದರಿಂದ ಮಾಡಿಸಿರ್ಲಿಲ್ಲ. ಹಾಗಾಗಿ ನನಗದು ಕೇಳೋ ಇದಿರಲಿಲ್ಲ. ಆದರೆ ಈ ಸತಿ ತುಂಬ ಚೆನ್ನಾಗಿತ್ತು. ತುಂಬ ಅದ್ಭುತವಾಗಿ ಮಾಡಿದರು ನಮ್ಮ ಊರವರೆಲ್ಲ. ತುಂಬ ಖುಷಿಯಾಯಿತು. ಸೊ ಹಾಗೆ ಟೊಮೊಟೊ ಬಾತ್ ಮಾಡಿಸಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಒಂದು ಗಣೇಶನ ಬ್ಲೆಸ್ಸಿಂಗ್ಸ್ನ ನಾವು ತೊಗೊಂಡು ವಾಪಸ್ ಮನೆಗೆ ಬಂದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ನಿಮಗೇನಾದರೂ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.